ತಾಲೂಕು ಆಗಿರೋದ್ರಿಂದ ಎಲ್ಲ ತಾಲೂಕು ಆಡಳಿತ ಕಚೇರಿಗಳಲ್ಲಿ ಬರಬೇಕಾಗಿದೆ. ಇದಕ್ಕೆ ಒಂದು ಜಾಗದ ಕೊರತೆ ಇದೆ. ಇವತ್ತು ಆ ಜಾಗದ ಸುಮಾರು ಒಂದು 200 ಎಕರೆಯಷ್ಟು ಜಮೀನನ್ನು ತಾವು ಮಾಡಿಕೊಟ್ರೆ ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ತಮ್ಮ ಫೋಟೋಗಳ ಮಾತನ್ನ ಇವತ್ತು ಹೆಮ್ಮೆಯಿಂದ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಕೋಲಾರ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇವತ್ತು ಜಮೀನು ಅಷ್ಟು ಅವಶ್ಯಕತೆ. ಇವತ್ತು ಡ್ರೈನೇಜ್ ಇರ್ಬೋದು, ಅಲ್ಲಿ ಒಳಚರಂಡಿ ಇರ್ಬೋದು. ಇವತ್ತು ಉಪಮುಖ್ಯಮಂತ್ರಿಗಳವರ ಸಹಕಾರದಿಂದ ಇವತ್ತು 100 ಕೋಟಿಗಳ ಶಂಕುಸ್ಥಾಪನೆ ಮತ್ತು ಅಡಿಗಲ್ಲನ್ನು ಇವತ್ತು ಹಾಕ್ತಾ ಇರೋದು ನೋಡಿದ್ರೆ ಕೂಡ ಇವತ್ತು ನಾವು ಹೇಳ್ಬೇಕಾಗೈತಿ. ಇವತ್ತು ಅದಕ್ಕೆ ಈ ನಮ್ಮ ಮೊಸರು ನಾಡೋತ್ಸವ ಸರ್, ನಾವು ಹಳಿ ಊರಲ್ಲಿ ನಾವು ಮೊಸರನ್ನು ತಿಂದು ಬಹಳ ಗಟ್ಟಿ ಅಷ್ಟೇ ಇವತ್ತು ಆಗಬೇಕಾಗಿದೆ. ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ ಆಸಕ್ತಿಯಿಂದ 0 to 10 ಕಾಮಗಾರಿ ಮುಕ್ತಾಯ ಆಗಿದೆ. ಇವತ್ತು ನನಗರ್ತದ ಹಿಂದಕ್ಕೆ ಒಂದು ಮಾತನ್ನು ನಾವು ಕೇಳಿದೀವಿ. SM ಜಾಮದಾರ್ ಅವರು R&R ಕಮಿಷನರ್ ಇದ್ದಾಗ JS ಪಟೇಲ್ ರಾಜ್ಯದ ಮುಖ್ಯಮಂತ್ರಿಗಳಿದ್ರು. ಇದು ಮಾಡಿದಾಗ ಅವತ್ತು ಇದಕ್ಕೆ ಎಷ್ಟು ಅನುದಾನ ಬೇಕಾಗತ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಕೇಳಿದಾಗ 50 ಕೋಟಿ ರೂಪಾಯಿ ಅಂತ ಹೇಳಿದ್ರು. ಅಂದ್ರೆ ಅವಾಗಿನ ಕಾಲದಾಗ ಅವ್ರು ಇನ್ನೂ ಬೆಂಗಳೂರು ಮುಟ್ಟಿದಲ್ಲ JS ಪಟೇಲ್ ಸಾಹೇಬರು 30 ಕೋಟಿ ರೂಪಾಯಿ R&R ಇವತ್ತು ಜಮಾ ಆಗಿತ್ತು. ನನಗನ್ಸ್ತದ ಅದಕ್ಕಿಂತ ತಾಕತ್ವಾದ ಇವತ್ತು ರಜತ ಮಹೋತ್ಸವ ಏನಿದೆ, ಇದ್ರ ರಜತ ಮಹೋತ್ಸವಕ್ಕೆ ಕೊಡುಗೆಯಾಗಿ ಇಲ್ಲಿ ಕೂಡ ಒಂದು ಏನಾದರೂ ಘೋಷಣೆ ಮಾಡಿ ಬೆಂಗಳೂರು ಮುಟ್ಟೋದ್ರಾಗ ಮಾಡುವಂತ ತಾಕತ್ ಇರ್ತಕ್ಕ ಕೂಡ ಇವತ್ತು ಮಾಡಿದ್ದಾರೆ. ಆ ದಿಶೆಯಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ನಮ್ಮ ಕಷ್ಟಗಳನ್ನ ಇವತ್ತು ನಿವಾರಣೆ ಅವರು ಮಾಡ್ತಾರೆ ಅಂತ ಹೇಳಿ ಪ್ರಾಸ್ತಾವಿಕ ಮಾತನಾಡಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಧನ್ಯವಾದಗಳನ್ನ ಸಮರ್ಪಿಸ್ತಾ ಬಹುಶಃ ಲ್ಯಾಂಡ್ ಕಾಂಪೆನ್ಸೇಷನ್ ಹಿಡಿದು ಎಲ್ಲ ಯೋಜನೆಗೆ ನೀರು ನಿಲ್ಲಿಸ್ತಕ್ಕಂಥ ಒಂದು ಅವಕಾಶ ನಿಮಗೆ ಸಿಗ್ತದೆ. ಆ ನೀರು ನಿಲ್ಲಿಸಿದ್ರೆ ಬಾಗಲಕೋಟ್ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಭೂಮಿಗೆ ನೀರು ಸಿಗ್ತಕ್ಕಂಥ ಅವಕಾಶ ಇದೆ. 40 ನಮಗೆ ಸಿಗ್ಬೇಕಾಗಿದೆ 80 TMC. ಆದ್ರೆ ತ್ವರಿತವಾಗಿ ನೀವು ಒಂದು 40 TMC ಕೊಟ್ರೆ ಇಡೀ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ ಇದೆ ಇದು ನಿಮ್ಮ ರಾಜ್ಯಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಕೊಡೋದ್ರ ಜೊತೆಗೆ ಎಲ್ಲ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಶಕ್ತಿ ನಮ್ಮ ಜಿಲ್ಲೆಗಿದೆ. ಅದನ್ನ ನೀವು ನಮ್ಮ ಮೇಲೆ ದಯೆಯನ್ನ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಿಮ್ಮನ್ನು ನಾವು ಕರೆದಿದ್ದೀವಿ. ಇವತ್ತು ನನಗೆ ಇನ್ನೊಂದು ಆಸೆ ಏನಪ್ಪಾ ಅಂದ್ರೆ, ಅತ್ಯಂತ ಮುಳುಗಡೆ ಆದಂತ ಹಳ್ಳಿಗಳಲ್ಲಿ ಏನಿವತ್ತು 200ಕ್ಕಿಂತ ಹೆಚ್ಚಿಗೆ ಹಳ್ಳಿಗಳು ನಮ್ಮ ಮುಳುಗಡೆ ಆಗಿದ್ದಾವೆ. ಅದರಲ್ಲಿ ಬಾಗಲಕೋಟ್ ಬಿಟ್ಟ ನಂತರ ದೊಡ್ಡ ಹಳ್ಳಿ ಯಾವುದರ ಮುಳುಗಡೆ ಆಗಿದ್ರೆ ಅದು ಕೋಲಾರ. ಆದ್ರೆ ಈ ದುರ್ದೈವ ಏನಪ್ಪಾ ಅಂದ್ರೆ, ಈ ಕೋಲಾರದ ಜನತೆ ಕೇವಲ 3,000-2,000 ರೂಪಾಯಿ ಎಕರೆ ಜಮೀನನ್ನ ಕೃಷ್ಣೆ ಯೋಜನೆ ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ. ಆದ್ರೆ ಇವತ್ತು ಅದೇ ಭೂಮಿ 30 ಲಕ್ಷದಿಂದ 40 ಲಕ್ಷ ರೂಪಾಯಿ ಅವರಿಗೆ ಮಾರಾಟ ಆಗ್ತದೆ. ಆದ್ರೂ ಕೂಡ ಅಂತ ತ್ಯಾಗ ಮಾಡಿರ್ತಕ್ಕಂಥ ಜನರಿಗೆ ಇವತ್ತು ಏನು ಸವಲತ್ತುಗಳು ಸಿಗ್ಬೇಕಾಗಿದ್ದು ಆ ಸವಲತ್ತುಗಳು ಸಿಕ್ಕಿಲ್ಲ. ಉದಾಹರಣೆಗೆ ಸಾಹೇಬ್ರೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ, ಇದೇ ಕೋಲಾರ ಪಟ್ಟಣದಲ್ಲಿ ನಾವು ಬಾಗಲಕೋಟಿಗೆ ಎಷ್ಟು ವೆಚ್ಚ ಮಾಡಿದೀವಿ ಅದ್ರ 10% ಕೂಡ ನಾವು ಕೋಲಾರಕ್ಕೆ R&Rಗೆ ದುಡ್ಡನ್ನ ವ್ಯಯ ಮಾಡಿಲ್ಲ. ಇವತ್ತು ಈ ಊರಿಗೆ ಸರ್ಕಾರಿ ಕಚೇರಿಗಳು ಬರ್ಬೇಕು, ಇನ್ನೂ ಹೆಚ್ಚಿನ ಭೂಮಿ ಸಿಗ್ಬೇಕು, ಜೊತೆಗೆ ಇಲ್ಲಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗ್ಬೇಕು. ಅದು ಎಲ್ಲ ಕಳೆದ ಹಲವಾರು ದಿನಗಳಿಂದ ನೆನೆಗುದಿಗೆ ಬಿದ್ದು ಹಾಗೆ ನಿಂತಿದೆ. ಅದರಲ್ಲಿ ವಿಶೇಷವಾಗಿ R&R ಕೆಲಸ ನಿಂತಿದೆ. ಆದ್ರೆ ಇನ್ನೊಂದು ದುರ್ದೈವದ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಕೋಲಾರದಲ್ಲಿ ಒಂದು ಅನಾಹುತ ಆಗಿದೆ. ಏನಪ್ಪಾ ಅಂದ್ರೆ, ಮೂಲ ಸಂತ್ರಸ್ತರಿಗೆ ಪ್ಲಾಟ್ ಸಿಕ್ಕಿಲ್ಲ. ದುರುಪಯೋಗ ಯಾರು ಮಾಡ್ಕೊಂಡಾರ ಅವ್ರಿಗೆ ಜಾಸ್ತಿ ಪ್ಲಾಟ್ ಸಿಗ್ತಾವ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗಿದೆ. ಇದು ನಿಮ್ ಗಮನಕ್ಕೂ ಕೂಡ ಇದೆ. ಇದು ಈಗಾಗಲೇ COD ಎನ್ಕ್ವೈರಿ ನಡೆದು 2 ವರ್ಷ ಆದ್ರೂ ಅದರ ಒಂದು ಅಂತಿಮ ತೀರ್ಮಾನ ಬರ್ತಾ ಇಲ್ಲ. ತಾವು ಬೆಂಗಳೂರಿನಲ್ಲಿ COD ಅವರನ್ನ ಕರೆದು ಇದನ್ನ ತ್ವರಿತವಾಗಿ ಎನ್ಕ್ವೈರಿ ಮಾಡಿ ಇದ್ದಂತ ಸಂತ್ರಸ್ತರಿಗೆ ಯಾರು ಮೂಲ ಸಂತ್ರಸ್ತರಿದ್ದಾರೆ ನಿಜವಾಗ್ಲೂ ಅವರಿದ್ದಾರೆ ಅವ್ರಿಗೆ ಕೊಟ್ಟು, ಉಳಿದಿದ್ರೆ ಬೇರೆಯವ್ರಿಗೆ ಕೊಡೋದ್ರಲ್ಲಿ 2 ಮಾತಿಲ್ಲ, ನನ್ನ ತಕರಾರಿಲ್ಲ. ಮತ್ತೆ ಅಷ್ಟಾಗಿಯೂ ಕಡಿಮೆ ಬಿದ್ದಿರ್ತಕ್ಕಂಥ ಭೂಮಿ ಏನಿದೆ ನೀವಿವತ್ತು R&R ಪಾಲಿಸಿನಲ್ಲಿ ಸೇರಿಸಿ ಅಟ್ಲೀಸ್ಟ್ ಒಂದು 100 ಎಕರೆ ಆದ್ರೂ ಜಮೀನನ್ನ ನೀವು ಕೋಲಾರಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಡೀ ಕೋಲಾರ ಜನತೆ ವತಿಯಿಂದ ನಾನು ಮಾಡ್ಕೊಳ್ತೀನಿ. ಜೊತೆಗೆ ಬಹಳಷ್ಟು ವಿಶೇಷವಾದಂತ ಸಮಸ್ಯೆಗಳೇನಪ್ಪಾ ಅಂದ್ರೆ, ಕೆಲವು ಹಳ್ಳಿಗಳಿಗೆ 200 ಇದು 521 ಮತ್ತು 22ರವರೆಗೆ ನಾವು
ಹಣವನ್ನ ಕೊಟ್ಟಿದ್ದೀವಿ. ಅವರಿಗೆ ಸ್ವಲ್ಪ ಹಣ ಕೊಟ್ರೆ ಅವರು ಕೂಡ ಇವತ್ತು ತಮ್ಮ ಭೂಮಿಯನ್ನ ಬಿಟ್ಟು, ಮನೆಗಳನ್ನು ಬಿಟ್ಟು, ಊರುಗಳನ್ನು ಬಿಟ್ಟು ಬೇರೆ ಕಡೆ ಹೋಗ್ಲಿಕ್ಕೆ ತಯಾರಿದ್ದಾರೆ. ಆ ವಿಚಾರದಲ್ಲಿ ಕೂಡ ತಾವು ಸ್ವಲ್ಪ ಗಮನ ಕೊಡಬೇಕು. ಉದಾಹರಣೆಗೆ ಸಿರಗೂರ್ದಂತ ಊರಿನಲ್ಲಿ ಎಲ್ಲ ಜನ ಇವತ್ತು ಅರ್ಧಕ್ಕಿಂತ ಹೆಚ್ಚು ಜನ ಜಮೀನಿನ ದುಡ್ಡು ತಗೊಂಡಿದ್ದಾರೆ, ಮನೆ ದುಡ್ಡು ತಗೊಂಡಿದ್ದಾರೆ, ಇನ್ನು ಅರ್ಧ ಜನ ಹಾಗೆ ಕುಂತಿದ್ದಾರೆ. ಇಂಥ ಅನೇಕ ಸಮಸ್ಯೆಗಳು ಎಲ್ಲ ಕ್ಷೇತ್ರದಲ್ಲಿ ಇದಾವೆ. ನಾನು ಒಂದೇ ಕ್ಷೇತ್ರ ಅಂತ ಹೇಳೋದಿಲ್ಲ, ಬಬಲೇಶ್ವರ ಮತಕ್ಷೇತ್ರದಲ್ಲೂ ಇದಾವೆ, ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಇದಾವೆ, ಮುದ್ದೇಬೇಳ ಕ್ಷೇತ್ರದಲ್ಲೂ ಇದಾವೆ. ಇವೆಲ್ಲ ತಾವು ಬಹಳ ತೀಕ್ಷ್ಣವಾಗಿ ಗಮನಿಸಿ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ನನಗನ್ನಿಸ್ತದೆ SR ಪಾಟೀಲ್ ಸಾಹೇಬ್ರು ಹೇಳಿದಂಗೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ನಿಮ್ಮನ್ನ ಮತ್ತು ಮುಖ್ಯಮಂತ್ರಿಗಳನ್ನ ತಮ್ಮ ಉಸಿರಿರುವವರಿಗೆ ನೆನೆಸ್ತಕ್ಕಂಥ ಜನ ಯಾರಾದ್ರೂ ಇದ್ರೆ ಅದು ಬಾಗಲಕೋಟ್ ಬಿಜಾಪುರ ಜನ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗಿದೆ. ಆ ಕೆಲಸ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ನಿಮ್ಮನ್ನ ಬಹಳ ಬಯಕೆಯಿಂದ ಇಲ್ಲಿ ಕರೆದಿದ್ದೀವಿ. ಕರೆದ್ರು ಕೂಡ ಭಗವಂತ ನಮ್ಮ ಮೇಲೆ ವರುಣನ ಕೃಪೆ ಕೂಡ ಇದೆ. ಒಂದ್ 2 ನಿಮಿಷ ಮಳೆ ಬಂದು ನಿಮ್ಮ